ಮುರಾರ್ಜಿ ಇಂಗ್ಲೀಷ್ ಕ್ವಶನ್ ಪೇಪರ್ ಮುರಾರ್ಜಿ 2026 ಕ್ವಶನ್ ವಿಷಯ ಇಂಗ್ಲೀಷ್. ಲಕ್ಷ್ಮಿ ಸಿಂಗ್ಸ್ ವಿ ವಿಲ್ ಕಾಲ್ ಲಕ್ಷ್ಮಿ ಆಜ್. ಸಿಂಗರ, ಡ್ಯಾನ್ಸರ, ಟೀಚರ್ ಅಥವಾ ಪ್ಲೇಯರ್. ಲಕ್ಷ್ಮಿ ಏನು ಅಂತಪ್ಪ ಅಂದ್ರೆ ಹಾಡ್ತಾಳೆ. ವಿ ವಿಲ್ ಕಾಲ್ ಅವಳಿಗೆ ಏನಂತ ಕರೀತಾರೆ? ಲಕ್ಷ್ಮಿ ಆಜ್ ಏನಂತ ಕರೀತಾರೆ? ಹಾಡುವವ್ರಿಗೆ ಏನಂತಾರೆ? ಹಾಡೋವ್ರಿಗೆ ಸಿಂಗರ್ ಅಂತಾರೆ. ವಿ ವಿಲ್ ಕಾಲ್ ಲಕ್ಷ್ಮಿ ಆಜ್ ಸಿಂಗರ್. ಲಕ್ಷ್ಮಿ ಆಜ್ ಸಿಂಗರ್. ಹಾಡುವವ್ರಿಗೆ ಸಿಂಗರ್ ಅಂತಾರೆ. ಲಕ್ಷ್ಮಿ ಸಿಂಗ್ಸ್. ಲಕ್ಷ್ಮಿ ವಿ ವಿಲ್ ಕಾಲ್ಸ್ ಲಕ್ಷ್ಮಿ ಆಜ್ ಸಿಂಗರ್. ದ ಪ್ಲೂರಲ್ ಫಾರ್ಮ್ ಆಫ್ ಮ್ಯಾಂಗೋ ಈಸ್. ಪ್ಲೂರಲ್ ಫಾರ್ಮ್ ಮ್ಯಾಂಗೋ ಅಂತಕ್ಕಂಥದ್ದು ಸಿಂಗ್ಯುಲರ್, ಒಂದೇ ಮಾವಿನ ಹಣ್ಣಿದೆ ಅಂತ ಹೇಳಿ. ಅದೇ ದ ಪ್ಲೂರಲ್ ಫಾರ್ಮ್ ಆಫ್ ಮ್ಯಾಂಗೋ ಈಸ್ ಮ್ಯಾಂಗೋಸ್ ಆಗುತ್ತೆ ನೋಡಿ. ಇವಾಗಲೂ ಓ ಬಂತಪ್ಪ ಅಂದರೆ ಇಲ್ಲೇನಪ್ಪ ಅಂದ್ರೆ ಸಿಂಗ್ಯುಲರ್ ಇದ್ದಿದ್ದು ಪ್ಲೂರಲ್ ಆಗೋಕ್ಕೆ ಎಸ್ ಪ್ರತ್ಯಯ ಹತ್ತದ ಇಲ್ಲಿ. ಯಾಕಂದ್ರೆ ನೋಡಿ ಇಲ್ಲಿ ಓವೆಲ್ ಸೌಂಡ್ ಬಂದೈತಿ ಇಲ್ಲಿ. ಎಸ್ ಪ್ರತ್ಯಯ ಹಚ್ಚಿದ್ರೆ ಮ್ಯಾಂಗೋಕ್ಕೆ ಎಸ್ ಪ್ರತ್ಯಯವನ್ನು ಸೇರಿಸಿದಾಗ ಅದು ಬಹುವಚನ ರೂಪವನ್ನು ಪಡೆದುಕೊಳ್ಳುತ್ತದೆ. ಫ್ರೈಡೇ ಈಸ್ ದ ಡ್ಯಾಶ್ ಡೇ ಆಫ್ ದ ವೀಕ್. ಫ್ರೈಡೇ ಈಸ್ ದ ಡ್ಯಾಶ್ ಡೇ ಆಫ್ ದ ವೀಕ್. ಎಷ್ಟನೇ ವಾರವಾಗುತ್ತೆ? ವಾರದ ಎಷ್ಟನೇ ದಿನ ಆಗುತ್ತೆ? ಫ್ರೈಡೇ ಅಂದರೆ ಶುಕ್ರವಾರ. ಫ್ರೈಡೇ ಅಂತಕ್ಕಂಥ ಶುಕ್ರವಾರ. ವಾರದ ಎಷ್ಟನೇ ದಿನ ಆಗ್ತದದು? ನೋಡು ಈಗ ಮಂಡೇ ಫಸ್ಟ್ ಡೇ, ಟ್ಯೂಸ್ಡೇ ಸೆಕೆಂಡ್ ಡೇ, ಥರ್ಸ್ಡೇ, ಫ್ರೈಡೇ ನಾಲ್ಕನೇ ವಾರ. ನಾಲ್ಕನೇ ದಿನ ಆಗುತ್ತೆ. ಏನಪ್ಪ ಅಂದ್ರೆ ಫೋರ್ತ್ ಡೇ. ಫ್ರೈಡೇ ಈಸ್ ದ ಫಿಫ್ತ್ ಡೇ ಇನ್ ವೀಕ್. ದ ಬ್ರೇವರಿ ಅವಾರ್ಡ್ಸ್ ಆರ್ ಅನೌನ್ಸ್ಡ್ ಆನ್. ಯಾವಾಗ ಅನೌನ್ಸ್ ಮಾಡ್ತಾರೆ? ಬ್ರೇವರಿ ಅವಾರ್ಡ್ ಅಂದ್ರೆ ಚಿಕ್ಕ ಮಕ್ಕಳು ಏನು ಶೌರ್ಯ ಮೆರೆದಿರ್ತಾರಲ್ಲ, ಏನಾದರೂ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿದರು, ಅವ್ರನಿಂತದ್ದು ಒಂದು ಒಳ್ಳೆಯ ಗಂಡಾಂತರದಿಂದ ಪಾರು ಮಾಡಿದ್ರು ಯಾರಿಗಾದರೂ ಅಪ್ಪ ಅಂತಂದರೆ, ಒಳ್ಳೆಯ ಒಂದು ಶೌರ್ಯದ ಕೆಲಸ ಏನು ಮಾಡಿರ್ತಾರೆ ನೋಡು, ಅವ್ರಿಗೇನಪ್ಪ ಅಂದ್ರೆ ಬ್ರೇವರಿ ಅವಾರ್ಡ್ ಅಂತಕ್ಕಂಥದ್ದನ್ನು ಅನೌನ್ಸ್ ಮಾಡ್ತಾರೆ. ಯಾವ ದಿನ ಮಾಡ್ತಾರೆ ಅದು? 14th ನವಂಬರ್. ಸಣ್ಣ ಮಕ್ಕಳು 16 ವರ್ಷದ ಒಳಗಿನ ಮಕ್ಕಳು ಏನಾದರೂ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ, ಒಳ್ಳೆಯ ಒಂದು ಶೌರ್ಯವನ್ನು ಮೆರೆದಿದ್ರಪ್ಪ ಅಂತಂದ್ರೆ 16 ವರ್ಷದ ಒಳಗಿನ ಮಕ್ಕಳು ನವಂಬರ್ 14ರಂದು ಅನೌನ್ಸ್ ಮಾಡ್ತಾರೆ. Pythias and Domino kept there. Pythias and Domino kept there. It is not a textbook dash a notebook. It is not a textbook dash a notebook. ಏನಪ್ಪ ಅಂದ್ರೆ ಈಗ ಇದು ಟೆಕ್ಸ್ಟ್ ಬುಕ್ ಅಲ್ಲ. ಇಟ್ ಈಸ್ ನಾಟ್. ಇದು ಏನಪ್ಪ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲ. ಡ್ಯಾಶ್ ಎ ನೋಟ್ಬುಕ್. ಅಲ್ಲೇನು ತುಂಬಬೇಕು ನಾವು? ದ ಅಪ್ರೋಪ್ರಿಯೇಟ್ ಕಂಜಕ್ಷನ್ ಟು ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ ಡ್ಯಾಶ್ ಇದ್ದಲ್ಲಿ ಯಾವೊಂದು ಅಪ್ರೋಪ್ರಿಯೇಟ್ ಕಂಜಕ್ಷನ್ ಸರಿಯಾದ ಅಂತ ಅದನ್ನು ಸರಿಯಾದ ಕಂಜಕ್ಷನ್ನು ಆರಿಸಿ ಬರೆಯಿರಿ. ಏನು ತುಂಬಬೇಕಲ್ಲಿ? ಅದೇನಪ್ಪ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲ ಇದು, ಬಟ್ ಏನು ತುಂಬಬೇಕು? ಇಟ್ ಈಸ್ ನಾಟ್ ಎ ಟೆಕ್ಸ್ಟ್ ಬುಕ್. ಇದು ಟೆಕ್ಸ್ಟ್ ಬುಕ್ ಅಲ್ಲ, ಅದ್ರ ಬದಲಾಗಿದೆ ಏನಪ್ಪ ಅಂದ್ರೆ ಏನು ನೋಟ್ಬುಕ್ ಐತಿದವು. ಎಷ್ಟು ಬರ್ತದೇನು? ತುಂಬ ಈಸ್ ಇನ್. ತುಂಬ ಈಸ್ ಇನ್ ಅಂದ್ರೆ ಎಲ್ಲಿ ತುಂಬ ಇರೋದು? ಎಲ್ಲಿ? ತುಂಬ ಈಸ್ ಇನ್ ಡ್ಯಾಶ್. ತುಂಬ ಎಲ್ಲಿರೋದು? ಇನ್ನಂದ್ರೆ ಇರೋದು. ತುಂಬ ಎಲ್ಲಿರ್ತಾಳೆ? ಕೇರಳದೊಳಗಿರ್ತಾಳೆ. ಇದು ಒಂದು ಪಾಠ.
ಫಿಫ್ತ್ ಕ್ಲಾಸಿನ ಪಾಠದಲ್ಲಿ ಬಂದಿರ್ತಕ್ಕಂಥ ಕ್ವಶನ್ ಇದು. ತುಂಬ ಎಲ್ಲಿರ್ತಾಳ? ಕೇರಳ. ಈಸ್ ಇನ್ ತುಂಬ ತುಂಬ ಈಸ್ ಏನು? ಈಸ್ ಇನ್ ಅಂದ್ರೆ ತುಂಬ ಎಲ್ಲಿರೋದು ಅಂತ ಕೇಳ್ದಂಗೆ. ಹೌ ನೈಸ್ ಇಟ್ ಈಸ್ ಟು ಡ್ರೈವ್ ಎ ಕೋಚ್. ಇಲ್ಲಿ ನೋಡಿ ಅಲ್ಪ ವಿರಾಮ ಉದಾಹರಣೆ ಚಿಹ್ನೆ ಐತಿ. ಹೌ ನೈಸ್ ಇಟ್ ಈಸ್ ಟು ಡ್ರೈವ್ ಎ ಕೋಚ್. ಹೌ ನೈಸ್ ನೋಡು, ಈ ಕೋಚ ಎಷ್ಟು ಚೆನ್ನಾಗಿ ಪ್ರಿಪ್ರೇಷನ್ ಇದು ಅಂದ್ರೆ ಕೋಚ್ ಎಷ್ಟು ಚೆನ್ನಾಗಿ ನೀಡ್ತಾರ, ಏನು ಚಂದ ನೀಡ್ತಾರ, ಏನು ಎಷ್ಟು ಭಾರಿ ನೀಡ್ತಾರ ಅಂತಾರೆ ನೋಡು. ಕೋಚ್ ಆಗ ಮಾರ್ಗದರ್ಶನ ಒಂದು ನೀಡ್ತಕ್ಕಂಥ ಒಂದು ಶೈಲಿ ಎಷ್ಟು ಚೆನ್ನಾಗಿದೆ. ಹೌ ನೈಸ್ ಇಟ್ ಈಸ್ ಟು ಡ್ರೈವ್ ಎ ಕೋಚ್. ಏನು ಬತ್ತಲ್ಲಿ ಯಾವ ಸೆಂಟೆನ್ಸ್ ಅದು? ಎಕ್ಸಾಮೆಟ್ರಿ ಅಂದ್ರೆ ಆಶ್ಚರ್ಯ, ಅದ್ಭುತ ಎಷ್ಟು ಭಾರಿಯಪ್ಪ ಅಂತಂತೀವಲ್ಲ, ಅದ್ಭುತವನ್ನು ಹೇಳ್ತಕ್ಕಂಥದ್ದು. ಆ ಒಂದು ಸೆಂಟೆನ್ಸ್ಗೆ ಏನಂತೀವಿ ನಾವು? ಎಕ್ಸಾಮೆಟ್ರಿ ಸೆಂಟೆನ್ಸ್. ಎಕ್ಸಾಮೆಟ್ರಿ ಅದ್ಭುತ, ಆಶ್ಚರ್ಯ, ಆಹ್ಲಾದಕರ. ಒಂದು ಇದಕ್ಕೆ ನಾವು ನೋಡು ಇನ್ನೊಂದು ಸಲ. ಹೌ ನೈಸ್ ಇಟ್ ಈಸ್ ಟು ಡ್ರೈವ್ ಎ ಕೋಚ್. ಕೋಚ್ ನೀಡ್ತಕ್ಕಂಥವ್ನು ಎಷ್ಟು ಚೆನ್ನಾಗಿ ಮಾರ್ಗದರ್ಶನ ನೀಡ್ತಾನೆ, ಎಷ್ಟು ಚೆನ್ನಾಗಿ ನೈಸ್ ಸುಂದರ ಅಂತಕ್ಕಂಥದ್ದು ಎಕ್ಸಾಮೆಟ್ರಿ ಸೆಂಟೆನ್ಸ್. ನಂದಿನಿ ವಾಜ್ ಡ್ಯಾಶ್. ಏನು ನಂದಿನಿ ವಾಜ್? ಇದು ಒಂದು ಏನಪ್ಪ ಅಂದರೆ ಪಾಠ, ಫಿಫ್ತ್ ಕ್ಲಾಸಲ್ಲಿ ಬರ್ತಕ್ಕಂತಹ ಒಂದು ಪಾಠ ಇದು. ಡಾಟರ್ ಆಫ್ ಕಾಮಧೇನು. ನಂದಿನಿ ಏನಪ್ಪ ಅಂದ್ರೆ ಡಾಟರ್ ಆಫ್ ಕಾಮಧೇನುವಿನ ಮಗಳಿದಳು ನಂದಿನಿ ಅಂತೇಳಿ. ಇಲ್ಲಿ ನೋಡು, ನಂದಿನಿ ವಾಜ್ ಅಂದರೆ ಭೂತ್ಕಾಲ, ವಾಜ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್. ಕಾಮಧೇನು ಅವರ ಮಗಳಾಗಿದ್ದಳು. ಚಿಲ್ಡ್ರನ್ಸ್ ಆಲ್ವೇಸ್ ಡ್ಯಾಶ್ ದ ಟ್ರೂತ್. ರವಿಶಂಕರ ಅಜ್ಜು ಇಲ್ಲಿ ಬಾ. ಚಿಲ್ಡ್ರನ್ಸ್ ಆಲ್ವೇಸ್ ಡ್ಯಾಶ್ ದ ಟ್ರೂತ್. ಮಕ್ಕಳು ಯಾವಾಗಲೂ ಈ ಏನನ್ನು ನುಡಿಬೇಕು? ಈಗ ಇಲ್ಲಿ ಏನು ಬರ್ತದೆ ಹೇಳು? ಚಿಲ್ಡ್ರನ್ಸ್ ಆಲ್ವೇಸ್ ಡ್ಯಾಶ್ ದ ಟ್ರೂತ್. ಮಕ್ಕಳು ಯಾವಾಗಲೂ ಏನನ್ನು ಮಾತಾಡಬೇಕು? ಈಗ ಚಿಲ್ಡ್ರನ್ ಅಂದರೆ ಮಕ್ಕಳು, ಆಲ್ವೇಸ್ ಅಂದರೆ ಯಾವಾಗಲೂ, ಡ್ಯಾಶ್ ದ ಟ್ರೂತ್. ಚಿಲ್ಡ್ರನ್ಸ್ ಆಲ್ವೇಸ್ ಸ್ಪೀಕ್ ದ ಟ್ರೂತ್. ಯಾವಾಗಲೂ ಸತ್ಯವನ್ನು ಮಾತಾಡಬೇಕು, ಸತ್ಯವನ್ನೇ ಮಾತನಾಡಬೇಕು ಅಂಥೇಳಿ. ಸ್ಪೀಕ್ ಏನು ಬರ್ತದೆ ಇಲ್ಲಿ ಡ್ಯಾಶದಲ್ಲಿ? ಸ್ಪೀಕ್ ಅಂದ್ರೆ ಮಾತನಾಡು. ಮಕ್ಕಳು ಯಾವಾಗಲೂ ಏನಪ್ಪ ಅಂದರೆ ಸತ್ಯವನ್ನು ಮಾತಾಡಬೇಕು ಅಥವಾ ಹೇಳಬೇಕು. ನಂಗೆ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್. ಅಜಿತ ಈಗ ದ ಚಿಲ್ಡ್ರನ್ಸ್ ಇದು ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್. ಈಗ ಫಾರ್ಮ್ ಅಂದ್ರೆ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪರ್ಫೆಕ್ಟ್ ಫ್ಯೂಚರ್ ಟೆನ್ಸ್ ಬರ್ತಾವೆ. ಕೆಲವೊಂದು ಇದ್ರೊಳಗೂ ವರ್ಬ್ಗಳು ಬೇರೆ ಹತ್ಬೇಕಾಗ್ತದೆ. ಈಗ ಪ್ರೆಸೆಂಟ್ ಟೆನ್ಸ್ನಾಗ ಬೇರೆ ವರ್ಬ್ ಹತ್ತದ, ಪಾಸ್ಟ್ ಟೆನ್ಸ್ನಾಗ ಬೇರೆ, ಫ್ಯೂಚರ್ ಟೆನ್ಸ್ನಾಗ ಬೇರೆ. ಅಂಥವು ಏನಪ್ಪ ಅಂದ್ರೆ ಈಗ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಯಾವ್ಯಾವ ಕಾಲದಾಗ ಯಾವ್ಯಾವ ಒಂದು ಕ್ರಿಯಾಪದಗಳು ಹತ್ತತಾವು ಅದನ್ನು ಫಿಲ್ ಮಾಡಿರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲೇನು ಎಲ್ಲೆಲ್ಲಿ ಬಿಟ್ರಲ್ಲ ಅಲ್ಲಿ ಫಿಲ್ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಕೈಟನ್ ಕ್ಯಾಟ್. ಫೋಯಲ್ ಏನಾಗ್ತದ? ಕೈಟನ್ ಕ್ಯಾಟ್. ಕೈಟನ್ ಕ್ಯಾಟ್ ಫೋಯಲ್. ಕೈಟನ್ ಕ್ಯಾಟ್ ಫೋಯಲ್ ಹಾರ್ಸ್. ಫೋಯಲ್
ಅಪ್ಪು ಫೋಯಲ್ ಹಾರ್ಸ್ ಬರ್ತದೆ ನೋಡು. ಏನು ರವಿಶಂಕರ? ಕೈಟನ್ ಕ್ಯಾಟ್ ಫೋಯಲ್ ಏನು ಬರ್ತದೆ? ಫೋಯಲ್ಗೆ ಸಮಾನಾರ್ಥವಾದದ್ದು ಹಾರ್ಸ್. ನಾಗರಾಜ ಈಸ್ ಎ ಕ್ಲೆವರ್ ಬಾಯ್. ನಾಗರಾಜ ಏನಪ್ಪ ಅಂದ್ರೆ ಕ್ಲೆವರ್ ಅಂದ್ರೆ ಭಾರಿ ಶಾಣ್ಯಾನ. ಏನು ಜಾಣ ಹುಡುಗ. ಏನೀಗ ನಾಗರಾಜ ಈಸ್ ಕ್ಲೆವರ್ ಬಾಯ್. ನಾಗರಾಜ ಈಸ್ ಜಾಣ ಹುಡುಗ. ಕ್ಲೆವರ್ ಅಂದ್ರೆ ಏನು? ಕ್ಲೆವರ್ ಅಂದರೆ ಜಾಣ. ಬಾಯ್ ಅಂದರೆ ಹುಡುಗ. ನಾಗರಾಜ ಅಂತಕ್ಕಂಥ ಒಬ್ಬ ಹುಡುಗ ತುಂಬಾ ಜಾಣ ವಿದ್ಯಾರ್ಥಿ ಅಂದಂಗೆ. ಐಡೆಂಟಿಫೈ ದ ಡಿಸ್ಕ್ರೈಬಿಂಗ್ ವರ್ಡ್. ಇದ್ರೊಳಗೆ ಏನಪ್ಪ ಅಂದ್ರೆ ಡಿಸ್ಕ್ರೈಬಿಂಗ್ ವರ್ಡ್ ಐಡೆಂಟಿಫೈ ಕಂಡುಹಿಡೀರಿ. ಡಿಸ್ಕ್ರೈಬ್ ವರ್ಣನೆ ಮಾಡಿರ್ತಕ್ಕಂಥ ಒಂದು ವರ್ಡ್ ಶಬ್ದವನ್ನು ಕಂಡುಹಿಡೀರಿ ಅಂದಂಗೆ. ಯಾವುದು? ನಾಗರಾಜ ಅಂದ್ರೆ ಒಂದು ನಾಮಪದ ನಾಗರಾಜ ಅಂತಕ್ಕಂಥದ್ದು. ಬಾಯ್ ಅಂದ್ರೆ ಅದೊಂದು ಅನ್ವರ್ಥಕ ನಾಮ, ರೂಢಿಯಿಂದ ಬಂದಿರತಕ್ಕಂಥದ್ದು. ಕ್ಲೆವರ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಇಲ್ಲಿ ಡಿಸ್ಕ್ರೈಬಿಂಗ್ ವರ್ಡ್ ಆಗುತ್ತೆ. ನಾಗರಾಜ್ ಹೇಗಿದ್ದಾನೆ ಅಂತಕ್ಕಂಥದ್ದನ್ನು ಹೇಳಲಾಗಿದೆ ಇಲ್ಲಿ. ನಾಗರಾಜ ಇಸ್ ಕ್ಲೆವರ್ ಬಾಯ್, ಜಾಣ ಅಂತ ಏನು ಹೇಳ್ಯದಲ್ಲ ಅದನ್ನು ಡಿಸ್ಕ್ರೈಬಿಂಗ್ ವರ್ಡ್ ಅಂತಾರೆ ಕ್ಲೆವರ್ ಅಂತಕ್ಕಂಥದ್ದಕ್ಕೆ. ದಡ್ಡ ಇದ್ದಂದರೆ ಡಲ್ ಬಾಯ್, ಡಲ್ ಅಂತಕ್ಕಂಥದ್ದು ಡಿಸ್ಕ್ರೈಬಿಂಗ್ ವರ್ಡ್ ಆಗ್ತಿತ್ತಲ್ಲಿ. ಸಿ ಕಮ್ಸ್ ಟು ಸ್ಕೂಲ್ ಡ್ಯಾಶ್ ಕಾರ್ ಏನು ಬರ್ತದಲ್ಲಿ? ಸಿ ಅವಳು ಸ್ಕೂಲಿಗೆ ಬಂದಳು. ಹೇಗೆ ಬಂದಳು? ಶಿ ಕಮ್ಸ್ ಟು ಸ್ಕೂಲ್ ಬೈ ಕಾರ್. ಬೈ ಅಂದರೆ ಇಂದ, ಕಾರಿನಿಂದ ಸ್ಕೂಲಿಗೆ ಏನಪ್ಪ ಅಂದರೆ ಬಂದಳು. ಶಿ ಕಮ್ಸ್ ಟು ಸ್ಕೂಲ್ ಬೈ ಕಾರ್. ಟು ಸ್ಕೂಲ್ಗೆ, ಟು ಅನ್ನೋದು ಗೆ ಅಂತ ಹತ್ತದು. ಶಿ ಕಮ್ಸ್ ಟು ಸ್ಕೂಲ್ ಬೈ ಡ್ಯಾಶ್ ಇದ್ದರೆ ಏನು ಬರ್ತದೆ? ಬೈ ಬರುತ್ತೆ. ಕಾರಿನ ಮುಖಾಂತರ ಏನಪ್ಪ ಅಂದರೆ ಅವಳು ಸ್ಕೂಲಿಗೆ ಬಂದಳು. ಲೆಟಸ್ ಡ್ಯಾಶ್ ಟುಮಾರೋ. ಏನು ಲೆಟಸ್ ಡ್ಯಾಶ್ ಟುಮಾರೋ? ಲೆಟ್ ಈಗ ಭೇಟಿಯಾಗೋಣ. ಏನು ರವು ಅಜಿತಾ? ಲೆಟ್ ಭೇಟಿಯಾಗೋಣ. ಡ್ಯಾಶ್ ಟುಮಾರೋ ಅಲ್ಲಿ ಏನು ಬರ್ತದೆ? ಮೀಟ್. ಲೆಟಸ್ ಮೀಟ್ ಟುಮಾರೋ.